ನಮಸ್ಕಾರ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಕುರಿತು ಸಾಕಷ್ಟು ಡೌಟ್ಸ್ ಅನ್ನ ಕೇಳ್ತಿದ್ರು. ನಿಮ್ಮೆಲ್ಲ ಡೌಟ್ಸ್ಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಶನ್ ಆದ್ರೆ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದ್ರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ಸ್ನೇಹಿತರೆ. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. SSP ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಕುರಿತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ಸ್ ಮಾಡ್ತಾನೆ ಇದ್ರು. ಅದರಲ್ಲೂ OBC ವಿದ್ಯಾರ್ಥಿಗಳ ಸೈಡಿಂದ ತುಂಬಾನೇ ಕಾಮೆಂಟ್ಸ್ ಬರ್ತಿತ್ತು. SSP ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ? ಇಲ್ಲಿ ನೋಡಿದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ, ಇನ್ನು ಕೆಲವರಿಗೆ ಬಂದಿಲ್ಲ. ಸರ್ಕಾರದವರು ಯಾವ ರೀತಿಯಾಗಿ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಿದ್ದಾರೆ ಅನ್ನುವಂತಹ ಡೌಟ್ಸ್ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳಲ್ಲಿದೆ. ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಹೊಸ ಅಪ್ಡೇಟ್ಸ್ ಕುರಿತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ SSP ಸ್ಕಾಲರ್ಶಿಪ್ದು ಅಮೌಂಟ್ ಸ್ಯಾಂಕ್ಷನ್ ಬಗ್ಗೆ ನೀವು ಕೇಳೋದಾದ್ರೆ, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ, OBC ವಿದ್ಯಾರ್ಥಿಗಳಿಗಾಗಿರ್ಬೋದು, SC/ST ವಿದ್ಯಾರ್ಥಿಗಳಿಗಾಗಿರ್ಬೋದು, ನಿಮ್ಗೆಲ್ಲರಿಗೂ SSP ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದಿತ್ತು. ಯಾರ್ಯಾರು ವಿದ್ಯಾರ್ಥಿಗಳ ಪೆಂಡಿಂಗ್ ಇತ್ತು ಆ ಅಮೌಂಟು ಕಳೆದ 1.5 ತಿಂಗಳಿಂದ ಅಮೌಂಟ್ ಬರ್ತಾನೆ ಇತ್ತು. ಒಂದೊಂದು ವಾರದಲ್ಲಿ ಅಮೌಂಟ್ ಎಲ್ಲರಿಗೂ ಜಮಾ ಆಗ್ತಾನೆ ಇತ್ತು. ಇನ್ನು ಕೆಲವರಿಗೆ ಹಣ ಆದರೆ ಬಂದಿಲ್ಲ. ಒಂದು 50% ಕ್ಯಾಟಗಿರಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಾಗಿದೆ ಅಂದರೆ ಅಮೌಂಟ್ ಬಂದಿದೆ, ಇನ್ನೊಂದು 50% ವಿದ್ಯಾರ್ಥಿಗಳಿಗೆ ಅಮೌಂಟೇ ಬಂದಿಲ್ಲ. ಸ್ಟೇಟಸ್ ಚೆಕ್ ಮಾಡಿದಾಗ ಸ್ಟೇಟಸಲ್ಲಿ ಯಾವುದೇ ಎರರ್ಸ್ ಅಂತೂ ವಿದ್ಯಾರ್ಥಿಗಳಿಗೆ ತೋರಿಸ್ತಿಲ್ಲ. ಆದರೆ ಇಲ್ಲಿ SSP ಸ್ಕಾಲರ್ಶಿಪ್ ಅಮೌಂಟ್ ಅಂತೂ ಬರ್ತಾನೆ ಇಲ್ಲ. ಅದರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇನ್ಮೇಲೆ ನಮಗೆ SSP ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಬರಲ್ವಾ ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ನಿಮಗೆ ಒಂದು ವಿಷಯ ಹೇಳಬೇಕು, ಇಲ್ಲಿ SSP ಸ್ಕಾಲರ್ಶಿಪ್ ಅಮೌಂಟು ನಿಮಗೆ ಸ್ಟೇಟಸಲ್ಲಿ ಎಲ್ಲ ಕರೆಕ್ಟಾಗಿದೆ, ಏನೂ ಎರರ್ ತೋರಿಸ್ತಿಲ್ಲ, ಏನಿಂದನೂ ರಿಜೆಕ್ಟ್ ಆಗಿಲ್ಲ, ಎಲ್ಲ ಕರೆಕ್ಟಾಗಿದೆ ಅನ್ನೋದಾದರೆ ನಿಮಗೆ 100% SSP ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಮತ್ತು ನಿಮ್ಮ ಸ್ಟೇಟಸಲ್ಲಿ ಏನಾದರೂ ಸಮಸ್ಯೆ ಇದೆ ಅನ್ನೋದಾದರೆ, ಅಂದರೆ ನಿಮ್ದೇನಾದರೂ ರಿಜೆಕ್ಟ್ ಆಗಿರೋದಾಗಿರ್ಬೋದು, ಏನೇ ಸಮಸ್ಯೆ ಇರಲಿ ನಿಮಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಹೋಗಿ. ಮತ್ತು ಇನ್ನು ಕೆಲವು ವಿದ್ಯಾರ್ಥಿಗಳದ್ದು ತುಂಬ ದಿನದಿಂದ ಅವೈಟಿಂಗಲ್ಲೇ ಇದ್ದೋಗಿರುತ್ತೆ, ಅಪ್ರೂವ್ನೇ ಆಗಿರಲ್ಲ, ತುಂಬ ದಿನದಿಂದ ಅವೈಟಿಂಗಲ್ಲೇ ತೋರಿಸ್ತಿರುತ್ತೆ. ಅಂಥ ವಿದ್ಯಾರ್ಥಿಗಳು ಕೂಡ ನೀವು ಒಂದು ಸರಿ ನಿಮಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ತೋರಿಸಿ. ಈಗ ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿದ್ರೆ ನಿಮ್ಮದು ಅಲ್ಲೋಗಿ ತೋರಿಸಿ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿದ್ರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ನಿಮ್ಮದು ಯಾವ ಡಿಪಾರ್ಟ್ಮೆಂಟ್ ಇದ್ರೆ ಆ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನಮ್ಮದು ತುಂಬ ದಿನದಿಂದ ಅವೈಟಿಂಗ್ ಇದೆ, ಇದನ್ನು ನಂಗೆ ಅಪ್ರೂವ್ ಮಾಡಿಕೊಡಿ ಅಂತ ಕೇಳಿ. ಇಲ್ಲಾಂದರೆ ಏನು ಸಮಸ್ಯೆ ಆಗಿದೆ, ತುಂಬ ದಿನದಿಂದ ಅವೈಟಿಂಗ್ ಇದೆ, ಎಲ್ರಿಗೂ ಅಮೌಂಟ್ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿದೆ, ನಮ್ಗೆ ಅಮೌಂಟ್ ಬರ್ತಿಲ್ಲ ಅಂತ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಕೇಳಿ. ಅವರು ಹೆಲ್ಪ್ ಮಾಡೇ ಮಾಡ್ತಾರೆ. ಅವ್ರು ಹೇಳ್ತಾರೆ ಯಾಕೆ ಅಮೌಂಟ್ ಬರ್ತಿಲ್ಲ, ಮತ್ತು ನಿಮ್ದೇನಾದರೂ ಸಮಸ್ಯೆ ಇದೆಯಾ, ಎಲ್ಲದ್ರ ಬಗ್ಗೆ ಅವ್ರು ಹೇಳ್ತಾರೆ. ವಿದ್ಯಾರ್ಥಿಗಳು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮದು ಸ್ಟೇಟಸ್ ಎಲ್ಲ ಕರೆಕ್ಟಾಗಿದ್ದು, ನಿಮ್ಮದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನೀವು ಅಪ್ಲೈ ಮಾಡಿರೋದಾಗಿರ್ಬೋದು, ಎಲ್ಲ ಪ್ರತಿಯೊಂದು ಕರೆಕ್ಟಾಗಿದೆ ಅನ್ನೋದಾದರೆ 100% 1 ವರ್ಷ ಲೇಟ್ ಆಗಲಿ, 1.5 ವರ್ಷ ಲೇಟ್ ಆಗಲಿ, 2 ವರ್ಷ ಲೇಟ್ ಆಗಲಿ, ನಿಮಗೆ SSP ಸ್ಕಾಲರ್ಶಿಪ್ ಅಮೌಂಟು ಬಂದೇ ಬರುತ್ತೆ. ಎಷ್ಟೇ ಲೇಟ್ ಆದರೂ SSP ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಬರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಗೆ ಯಾರಿಗೂ ಡೌಟೇ ಬೇಡ, ಸ್ಕಾಲರ್ಶಿಪ್ ಅಮೌಂಟ್ ಅಂತೂ ಬಂದೇ ಬರುತ್ತೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟ್ ಕೊಡಿ, ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೋ ಬರಲ್ವೋ ಅನ್ನುವಂತಹ ಒಂದು ಕನ್ಫ್ಯೂಷನ್ ಅಲ್ಲಾದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ. 1 ವರ್ಷ ಲೇಟ್ ಆದರೂ ಬರುತ್ತೆ, 2 ವರ್ಷ ಲೇಟ್ ಆದರೂ ಬರುತ್ತೆ. ನನಗೆ ನಾನು ಇಂಜಿನಿಯರಿಂಗ್ ಮುಗಿದ ಮೇಲೆ 1.5 ವರ್ಷ 2 ವರ್ಷಕ್ಕೆ ನನಗೆ ಅಮೌಂಟ್ ಬಂದಿದ್ದು, ಹತ್ರ 1.5 ವರ್ಷ ಮುಗ್ದಿತ್ತು ಅನಿಸುತ್ತೆ. ಇಂಜಿನಿಯರಿಂಗ್ ಮುಗಿದ ಮೇಲೆ ನನಗೆ ಅಮೌಂಟ್ ಬಂದಿತ್ತು. ಅಂದರೆ ನನ್ನ ಸ್ಟೇಟಸಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಓಕೆನಾ? ಸ್ಕಾಲರ್ಶಿಪ್ ಅಮೌಂಟ್ ಅಂತೂ ಬಂದೇ ಬರುತ್ತೆ. ಈಗ ಯಾರು ಈ ವಿಡಿಯೋ ನೋಡ್ತಿದ್ರೋ, ನಿಮ್ಮದು ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಇನ್ನೂ ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.